40 ವರ್ಷ ಮಾಡಿ ಕನ್ನಡ ಇಂಡಸ್ಟ್ರಿಗೆ ಶಿವಣ್ಣ ಹೇಳಿ ಅವ್ರು ಇನ್ನೂ 106 ವರ್ಷಗಳ ಪಿಕ್ಚರ್ ಮಾಡಲಿ ಅವರು ಇದೇ ರೀತಿ ನಾವು ಸೇವೆ ಮಾಡ್ತಾಯಿರ್ತೀವಿ. ನಾವು ಇರೋವರೆಗೂ ನಾವು ಇರೋವರೆಗೂ ಅವ್ರು ತುಂಬ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡ್ತಾಯಿರ್ತೀವಿ. ನಮ್ಮ ಹೆಸರು ಯಾವತ್ತು ನಮ್ಮ ಅಣ್ಣ ಅದಕ್ಕೆ ಶಿವಣ್ಣ ಗೀತಕ್ಕ. ಶಿವ ಪಾರ್ವತಿ ಮನೆಗೆ ಹಾಕ್ದಾಗ ಅನ್ನ ಹಾಕ್ತಾರೆ, ಊಟ ಹಾಕ್ತಾರೆ. ಆ ಕೈ ಯಾವತ್ತೂ ಒಳ್ಳೇದಾಗುತ್ತೆ. ಹಂಗೆ ಅವ್ರು ನಡ್ಕೊಂಡು ಇದ್ದಾರೆ. ಇವಾಗ ಇನ್ನೂ 150 ಪಿಕ್ಚರ್ ಮಾಡ್ತಾರೆ, 200 ಪಿಕ್ಚರ್ ಮಾಡ್ತಕ್ಕ ಇರ್ತಾರೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ನೋಡಿ. ಆನಂದ್ ಸಿನಿಮಾದ ಶಿವಣ್ಣ ಮತ್ತು ಈಗಿನ ಶಿವಣ್ಣ ಬಗ್ಗೆ ಆನಂದ್ ಶಿವಣ್ಣ ಹೆಂಗಿದ್ರು ಈಗಲೂ ಹಂಗೆ ಇದ್ದಾರೆ. ಫೇಸು ಹಂಗೆ ಇದೆ, ನಡವಳಿಕೆನೂ ಹಂಗೆ ಇದೆ. ನಮ್ಗೆ ಅವಾಗಿಂದ 34 ವರ್ಷ ನಮ್ಮ ಜೊತೆಲೇ ಇದ್ದೀವಿ. ಯಾವಾಗ ಹೆಂಗಿದ್ದಾರೆ ಈಗಲೂ ಅದೇ ರೀತಿ ಇರ್ತಾರೆ. ಅಂದರೆ ನಮ್ಮವರು ಅಂತ ಫ್ಯಾನ್ಸ್ಗಿಂತ ಹೆಚ್ಚಾಗಿ ಅಣ್ಣನ ತಮ್ಮಂದಿರ ನೋಡ್ಕೋತಾರೆ. ನಮ್ಗೆ ಅದೇ ಕಾಶಿ. ಆ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವಿ, ಇಂಥ ಅಭಿಮಾನಿಯಾಗಿ ಹುಟ್ಟಿದ್ದೀವೋ ಅದೇ ನಮ್ಗೆ ಸಾರ್ಥಕ. ನಾವು ಕುಟುಂಬದವರು ಅವ್ರಿಗೆ ಇನ್ನೂ 100 ವರ್ಷ ಬಾಳಲಿ, ಇನ್ನೂ ಆರೋಗ್ಯವಾಗಿರಲಿ ಅಂತ ಕೇಳ್ಕೊತೀವಿ. ತುಂಬ ಚೆನ್ನಾಗೈತೆ. ಯಾವತ್ತಿನ ನೀವು ನೋಡ್ತಾ ಇದ್ದೀರ 40 ವರ್ಷದಿಂದ ಅಣ್ಣವರಿಂದ ಬಂದಿರೋ ಬಳುವಳಿ ಅವ್ರ ಮನೆಗೆ. ಫಸ್ಟು ದೊಡ್ಡವರು, ಅಣ್ಣವರಿಂದ ಶಿವಣ್ಣ, ಹಿಂಗೆ ಅಣ್ಣವರು ಹೀರೋ ಆಗಿ ಮಾಡೋಗಿ ಶಿವಣ್ಣ ಹೀರೋ, ಆ ಥರ ಮಾಡೋರು ಶಿವಣ್ಣ ಪಾತ್ರ. ಇವತ್ತು ಹೀರೋನೇ 40 ವರ್ಷ ಆದ್ರೂ. ಯಾರು ಫಿಲಿಮ್ ಇಂಡಸ್ಟ್ರಿಲಿ ಅಣ್ಣವ್ರು ಬಿಟ್ಟರೆ ಕನ್ನಡ ಫಿಲಿಮ್ ಇಂಡಸ್ಟ್ರಿಲಿ ಈ ಥರ ಚಾರ್ಮಾಗಿ ಫಾಸ್ಟಾಗಿ 40 ವರ್ಷ ಪೂರೈಸಿರೋದು ಏಕೈಕ ನಟ ನಮ್ಮ ಅಣ್ಣ ಡಾಕ್ಟರ್ ಶಿವಣ್ಣ. 100 ಸಿನಿಮಾ ಮುಗಿಸಿದರೆ 120-130 ರೀಚ್ ಆಗಿದೆ. ಆ ಒಂದು ಖುಷಿ ತುಂಬ ಐತೆ. ಶಿವಣ್ಣ ಒಳ್ಳೊಳ್ಳೆ ಪಿಕ್ಚರ್ ಮಾಡ್ತಾವ್ರೆ. ಈಗ ಇನ್ನೂ 40 ವರ್ಷ ಆದಮೇಲೆ ಇನ್ನೂ ಚಾರ್ಮ್ ಜಾಸ್ತಿ. ಹೊರಗಡೆ ಹೋಗೆಲ್ಲ ಮಾಡ್ತಾವ್ರೆ. ಸಖತ್ ಖುಷಿ. ತುಂಬ ಚೆನ್ನಾಗಿ ಮಾಡ್ತಾವ್ರೆ, ಸಖತ್ತಾಗಿ ಕಾಣ್ತಾರೆ, ಒಳ್ಳೆ ಆ್ಯಕ್ಟಿವ್ ಆಗಿ ಅವರೇ. ಹೋದ್ಸಲಿ 1 ವರ್ಷದಿಂದ ಸ್ವಲ್ಪ ಕೈ ನೆನಪಿತ್ತು. ಇವಾಗ ಅದೆಲ್ಲ ಹೋಗಿ ಹಳೆ ಶಿವಣ್ಣ ಹೆಂಗಿದ್ರು 40 ವರ್ಷದ ಮುಂಚೆ ಟು ಅಂತ ಆಡ್ಕೊಂಡು ಬಂದ್ರಲ್ಲ, ಅದೇ ಥರ ಈಗ ಅವರೇ ಮನೋರಂಜನೆ ಕೊಡ್ತಾವ್ರೆ ಎಲ್ಲರಿಗೂ. ಅಭಿಮಾನಿಗಳಿಗೆ ಖುಷಿಯಾಗಿ ಹಂಗೆ ನೋಡ್ಕೋತಾರೆ ಬಂದಾಗೆಲ್ಲ. ಇವತ್ತು ಸೆಲೆಬ್ರೇಟ್ ಮಾಡಿದ್ದಾರೆ ಶಿವಣ್ಣಂಗೆ ಹೂವಾರ ಹಾಕಿದ್ದಾರೆ, ಪ್ಲ್ಯಾನ್ ಅದು ಶಿವಣ್ಣ ಇರಲ್ಲ ಅಂದ್ಕೊಂಡಿದ್ದು. ನೆನ್ನೆ ದಿಢೀರಂತ ಫೋನ್ ಮಾಡೋದಕ್ಕೆ ಸಿಗ್ತೀನಿ ಬಾಮ್ಮ, ಅಭಿಮಾನಿಗಳು ಬಿಟ್ಟು ಎಲ್ಲೋಗ್ಲಿ ನಾನು ಅಂತ ಬಂದರು. ನಮಗೋಸ್ಕರ ಪಾಪ ಕರೆಸ್ಬಿಟ್ಟು ಹೈದ್ರಾಬಾದಿಂದ ಮಾಡಿದ್ದೀವಿ ಎಲ್ಲ ಅಭಿಮಾನಿಗಳು ಸೇರಿ ಸೆಲೆಬ್ರೇಷನ್ನು. ತುಂಬ ಚೆನ್ನಾಗೈತೆ. ಆ ಅಪ್ಪಗೇನೋ ಒಂದು ಮಾಡಿದ್ರೆ ನಮಗೆ ಖುಷಿ. ದಾನಂದ ಅವ್ರು ನೋಡ್ಕೊಂಡು ಹೋದರೆ ಆ ಥರ ನಾವು ಅವತ್ತಿಂದನೂ ಒಂದು 30 ವರ್ಷದಿಂದ ಮಾಡ್ತೀವಿ ನಾವು. ಆ ಅಪ್ಪ ನೋಡಿದ್ರೆ ನಮಗೊಂದು ಖುಷಿ, ಆನಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.